ಆತ್ಮೀಯ H16 ನ್ಯೂಸ್ ತಥೇಶಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಪಶ್ಚಿಮ ಬಂಗಾಳ ನಿಮಗೆ ಗೊತ್ತದ, ಬಿಡಿಸುವ ಅವಶ್ಯಕತೆ ಇಲ್ಲ. ಅಲ್ಲೇನು ನಡೀತಾ ಇದೆ ಇತ್ತೀಚೆಗೆ ಅನ್ನೋದನ್ನು ಗಮನಿಸಿದ್ರೆ ಯಾರಾದರೂ ತಲೆ ತೆಗೆಸುವಂಥ ಕೆಲಸ ಅದೇನು, ಅದಕ್ಕಿಂತ ಪೂರ್ವದಲ್ಲ ನಮ್ಮ ಮೋದಿಯವರ ಮತ್ತು ನಮ್ಮ ಶಾ ಅವರ ಮಾತುಗಳನ್ನು ಕೇಳ್ಕೊಂಡು ಬರೋಣ ಬನ್ನಿ. और मैं आपको भरोसा देता हूं, इस बार चुनाव के बाद इनके पापों का पूरा हिसाब किया जाएगा, चुन चुन के हिसाब किया जाएगा. मैं दीदी के गुंडों को कहकर जाता हूं, 29 तारीख को घर के बाहर मत निकलना. आराम बाग वालों को परेशानी की तो 5 तारीख के बाद उल्टा लटका कर सीधा करने का. ಕೇಳಿದ್ರಲ್ಲ, ಈ ನೀವು ಮಾತುಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಹಿಂಸಾತ್ಮಕ ನೆಲೆಗಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಕಟ್ಕೊಂಡಿದ್ದೀವಿ ನಾವು. ಇಂಥಲ್ಲೇ ಒಬ್ಬ ಪ್ರಧಾನಿಯವರು ಬಾಯಿಂದ ಇಂಥ ಮಾತು ಬರುವಂಥದ್ದ, ಚುನ್ ಚುನ್ ಕರ್ ಮಾರಂಗೆ, ಲಟ್ಕಾದಂಗೆ, ಏನಿವೆಲ್ಲ ಉಲ್ಟಾ ಲಟಾದಂಗೆ, ಇವೆಲ್ಲ ಏನು ಅಂತ ಅವ್ರು ಮಾತಾಡಿದಂಗೆ ಈಗ ಮಾಡ್ಲಿಕ್ಕಿದ್ದಾರ. ವೆಸ್ಟ್ ಬೆಂಗಾಲ್ದಲ್ಲೇ ಈ ನಡೆಯುತ್ತಿರುವ ಘಟನೆಗಳು ನೋಡಿದರೆ ಹೌದಪ್ಪ, ಬದಲಾವಲ್ಲದು ಅದರ ದ್ವೇಷವನ್ನು ಸಾಧಿಸ್ತಾ ಇದ್ದಾರಾ BJPಗರು? ಸುವೇಂದು ಅಧಿಕಾರಿ ತನ್ನ ಸೇಡನ್ನು ತೀರಿಸ್ಕೊಳ್ತಾ ಇದ್ದಾರ ಮಮತಾ ಅವ್ರ ಮೇಲೆ ಅಥವಾ TMC ಮೇಲೆ? ಆಲ್ರೆಡಿ TMCಯನ್ನು ಹೊಡೆಯುವಂಥ ಪ್ರಯತ್ನ ಮಾಡಿದ್ದಾರೆ BJPಗರು. ಅಡ್ಡಿಲ್ಲ, ಹೊಡಿಲಿ, ಹೋಗೋರು ಹೋಗಲಿ. 20 ಜನರನ್ನು MP ಗಳನ್ನು 58 ಜನ MLAಗಳನ್ನು ಬದಲು ಮಾಡ್ಕೊಂಡಿದ್ದಾರೆ, ತಮ್ಮಲ್ಲಿ ತೆಗೆದುಕೊಳ್ತಾ ಇದ್ದಾರೆ, ಛಿದ್ರ ಮಾಡ್ತಾ ಇದ್ದಾರೆ TMCಯನ್ನು. ಮಾಡಲಿ, ರಾಜಕೀಯವಾಗಿ ಏನು ತಪ್ಪಿಲ್ಲ. ಅದು ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಅದನ್ನು ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಹೊಡೆಯುವಂಥದ್ದು ಕೆಲಸ ಆಗ್ಯದ, ಹಿಂದೆ ಕರ್ನಾಟಕದಲ್ಲೂ ಆಗ್ಯದ. ಕಮಲ್ ಆಪರೇಷನ್